ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನೋಡ್ಬೋದು ಫ್ರೆಂಡ್ಸ್, ಇವತ್ತು ನನ್ನ ಮುಂದೆ MI ಪವರ್ ಬ್ಯಾಂಕ್ 3i ಅಂತ ಹೇಳಿ ಒಂದು ಪವರ್ ಬ್ಯಾಂಕ್ ಇರುವಂಥದ್ದು MI ಕಂಪ್ನಿದು. ಸೊ ಇವತ್ತೊಂದು ವಿಡಿಯೋದಲ್ಲಿ ಈ ಒಂದು ಪವರ್ ಬ್ಯಾಂಕ್ನ ಅನ್ಬಾಕ್ಸ್ ಮಾಡ್ತೀನಿ ಮತ್ತು ರಿವ್ಯೂ ಕೂಡ ಮಾಡ್ತೀನಿ. ಈ ಒಂದು ಪವರ್ ಬ್ಯಾಂಕ್ ಏನೆಲ್ಲ ಸ್ಪೆಸಿಫಿಕೇಷನ್ಸ್ ಮತ್ತು ಫೀಚರ್ಸ್ ಹೊಂದಿದೆ ಅಂತ ಇವತ್ತೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ಪವರ್ ಬ್ಯಾಂಕ್ನ ಯಾಕಪ್ಪ ಅನ್ಬಾಕ್ಸ್ ಮಾಡ್ತಿದ್ದೀನಿಯಪ್ಪ ಅಂತಂದರೆ, ನನ್ನ ಒಂದು ಫ್ರೆಂಡ್ಸ್ ಆಗಿರ್ಬೋದು, ಕಲೀಗ್ಸ್ ಆಗಿರ್ಬೋದು, ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ ಯಾವುದೊಂದು ಪವರ್ ಬ್ಯಾಂಕ್ ಚೆನ್ನಾಗಿದೆ, ಸೊ ನೀವು ಅದನ್ನು ಬಾಯ್ ಮಾಡ್ಕೊಂಡು ಯೂಸ್ ಮಾಡ್ಕೊಂಡು ನೋಡು ಅಂತ ಹೇಳ್ತಿದ್ರು. ಇವಾಗ ನಮ್ಮ ಸಿಸ್ಟರ್ ಕೂಡ ಒಂದು ಪವರ್ ಬ್ಯಾಂಕ್ ಬೇಕಿತ್ತು. ಇವಾಗ ನಾನು ಪ್ರೆಸೆಂಟಾಗಿ ರಿಯಲ್ಮಿ ಪವರ್ ಬ್ಯಾಂಕ್ನ ಯೂಸ್ ಮಾಡ್ತಾ ಇದ್ದೀನಿ. ಇವಾಗ ನಂದು ರಿಯಲ್ಮಿ ಫೋನ್ ಆಗಿರೋದರಿಂದ ಅದನ್ನು ಯೂಸ್ ಮಾಡ್ತಾ ಇದ್ದೀನಿ. ಬಟ್ ನಮ್ಮ ಸಿಸ್ಟರ್ಗೆ ಒಂದು ಪವರ್ ಬ್ಯಾಂಕ್ ಬೇಕಾಗಿತ್ತು. ಸೊ ನಾನು ಎಲ್ಲ ಚೆಕ್ ಮಾಡಿಕೊಂಡು ಸ್ಪೆಸಿಫಿಕೇಷನ್ಸ್ನೆಲ್ಲ ಚೆಕ್ ಮಾಡಿಕೊಂಡು ಈ ಒಂದು MI ಪವರ್ ಬ್ಯಾಂಕ್ 3i ಒಂದು ಪರ್ಚೇಸ್ ಮಾಡಿದೆ. ಮೊನ್ನೆನೇ ಸಂಗೀತ ಶಾಪ್ನಲ್ಲೇ ಆಫ್ಲೈನಲ್ಲೇ ಪರ್ಚೇಸ್ ಮಾಡಿದೆ. ಸೊ ಆನ್ಲೈನಲ್ಲಿ ಏನಾಗುತ್ತಪ್ಪ ಅಂತಂದರೆ, ಈ ಆಫ್ಲೈನಲ್ಲಿ ತೊಗೊಂಡ್ರೆ 100 ಅಥವಾ 200 ಕಡಿಮೆ ಮಾಡಿ ಕೊಡ್ತಾರೆ. ಸೊ ಈ ರೀತಿ ಇರೋದ್ರಿಂದ ಇಲ್ಲೇ ಆಫ್ಲೈನಲ್ಲೇ ಇದು ಮಾಡಿಕೊಂಡು, ಯಾಕಂದರೆ ಇಲ್ಲಿ ವಾರಂಟಿ ಕೂಡ ಕೊಡ್ತಾರೆ. ಸೊ ಅದರಿಂದ ಅಡ್ವಾಂಟೇಜ್ ಅಂತಲೇ ಹೇಳ್ಬೋದು, ಏನಾದರೂ ನೀವು ಆಫ್ಲೈನ್ ಪರ್ಚೇಸ್ ಮಾಡ್ತೀನಪ್ಪ ಅಂತಂದರೆ. ಸೊ ಈ ಒಂದು ಅನ್ಬಾಕ್ಸ್ ಮಾಡೋಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ವಿತ್ ಸ್ವಾತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅದರವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು, ಹಾಗೆ ಪಕ್ಕದ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಮೊದಲಾಗಿ ಈ ಒಂದು ಬಾಕ್ಸ್ನ ಅನ್ಬಾಕ್ಸ್ ಮಾಡೋಣ. ಇವಾಗ ಮೊದಲನೇದಾಗಿ ಈ ಒಂದು ಪವರ್ ಬ್ಯಾಂಕ್ನ ಒಂದು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತನಾಡೋದು, ಆದರೆ ತುಂಬಾ ಸಖತ್ತಾಗಿದೆ. ಬಟ್ ಹೆವಿ ವೇಟ್ ಕೂಡ ಅಷ್ಟೊಂದೇನು ಅನಿಸಲ್ಲ. ವೇಟ್ ಇದೆ ಅಂತ ಹೇಳಿ ನೀವು ಆರಾಮಾಗಿ ಇದನ್ನು ಪಾಕೆಟ್ ಕೂಡ ಕ್ಯಾರಿ ಕೂಡ ಮಾಡ್ಕೊಳ್ಬೋದು. ಸೊ ಮತ್ತು ಈ ಒಂದು ಕೇಸ್ ಬಂದುಬಿಟ್ಟು ನಿಮಗೆ ಅಲ್ಯೂಮಿನಿಯಂ ಅಲಾಯ್ ಅಂತ ಹೇಳಿ ಈ ಒಂದು ಕೇಸ್ ಬಂದುಬಿಟ್ಟು, ಸೊ ನೀವು ಏನೋ ಬೇಜಾರಪ್ಪ ಆಯ್ತಪ್ಪ ಅಂತಂದರೆ ತೆಳಗಡೆ ಒಗೆದ್ರೂ ಕೂಡ ಏನು ಅಷ್ಟೊಂದೇನೋ ಸ್ಕ್ರ್ಯಾಚಸ್ ಏನಾಗಲ್ಲ. ವೇಟ್ ಕೂಡ ಅಷ್ಟೊಂದೇನಿಲ್ಲ, ಲೈಟ್ ವೇಟ್ ಇದೆ. ಹೆವಿ ವೇಟ್ ಅಂತೂ ಇಲ್ಲವೇ ಇಲ್ಲ. 10,000 mAh ಅಂದರೆ ಹೆವಿ ವೇಟ್ ಅಷ್ಟೊಂದೇನೋ ಅನಿಸಲ್ಲ ಕಂಪೇರ್ ಟು 20,000. ಸೊ ಫ್ರೆಂಡ್ಸ್, ಇದಿಷ್ಟಾದ್ಮೇಲೆ ಇದರ ಒಂದು ಬಟನ್ ಆಕ್ಸೆಸರೀಸ್ ಬಗ್ಗೆ ಮಾತನಾಡೋದು. ಆದರೆ ಇದರಲ್ಲಿ ನಿಮ್ಗೆ ನೋಡ್ಬೋದು, ಇದು ಪವರ್ ಆನ್ ಮತ್ತು ಪವರ್ ಆಫ್ ಬಟನ್ ಇದಾಗಿರುವಂಥದ್ದು. ಸೊ ಇದಿಷ್ಟಾದ್ಮೇಲೆ ಇಲ್ಲಿ ನಿಮಗೆ ಮೈಕ್ರೋ USB ಒಂದು ಪೋರ್ಟ್ ಸಿಗ್ತಿರುವಂಥದ್ದು, ಮತ್ತು USB ಟೈಪ್ ಕೂಡ ಇರುವಂಥದ್ದು ಒಂದು ಒಳ್ಳೆ ವಿಷಯ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಸೊ ಇದಿಷ್ಟಾದ್ಮೇಲೆ ಇವೆರಡು ಇನ್ಪುಟ್ಸ್ ಪೋರ್ಟ್ ಆಗಿರುವಂಥದ್ದು ಮತ್ತು ಇವೆರಡು ಔಟ್ಪುಟ್ ಪೋರ್ಟ್ಸ್ ಆಗಿರುವಂಥದ್ದು. ಇವು USB ಟೈಪ್ನ ಒಂದು ಹೊಂದಿರುವಂಥದ್ದು. ಸೊ ಇದಿಷ್ಟು ಈ ಒಂದು ಬಟನ್ ಆಕ್ಸೆಸರೀಸ್ ಬಗ್ಗೆ. ಫ್ರೆಂಡ್ಸ್, ಇವಾಗ ಈ ಒಂದು ಪವರ್ ಬ್ಯಾಂಕ್ನ ಒಂದು ಸ್ಪೆಸಿಫಿಕೇಷನ್ಸ್ ಮತ್ತು ಫೀಚರ್ಸ್ ಬಗ್ಗೆ ಮಾತನಾಡೋದಾದ್ರೆ, ಇದರಲ್ಲಿ ನಿಮಗೆ ಕೆಪಾಸಿಟಿ ಬಂದುಬಿಟ್ಟು 10,000 mAh ಬ್ಯಾಟ್ರಿ ಕೆಪಾಸಿಟಿ ಇರುವಂಥದ್ದು ವಿತ್ 18 ವ್ಯಾಟ್ನ ಒಂದು ಸಪೋರ್ಟ್ ಇದು ನೀಡ್ತಿರುವಂಥದ್ದು. ತುಂಬಾ ಒಂದು ಒಳ್ಳೆ ವಿಷಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಒಂದು ಪ್ರೈಸ್ ರೇಂಜ್ಗೆ ಇದಕ್ಕಿಂತ ನೋಡ್ಬೋದು ರಿಯಲ್ಮಿ ಕೂಡ ಅಷ್ಟೇ ಇದೆ. ಇವನ್ ಪ್ರೈಸ್ ಕೂಡ ಅಷ್ಟೇ ಇದೆ, ಅದು ಕೂಡ 1,000 ಆಗುತ್ತೆ. ಅದು 18 ವ್ಯಾಟ್ ಕೂಡ ಸಪೋರ್ಟ್ ನೀಡ್ತಿರುವಂಥದ್ದು. ಬಟ್ ಇದರಲ್ಲಿ ಬಟನ್ ಆಕ್ಸೆಸರೀಸ್ ಮಾತ್ರ ತುಂಬಾ ಹೆವಿ ಸಖತ್ತಾಗಿದೆ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ನೀವೇನಾದರೂ 100% ನಿಮ್ಮ ಮೊಬೈಲ್ನ ಚಾರ್ಜ್ ಮಾಡಬೇಕು ವಿತ್ 18% ವ್ಯಾಟ್ನ ಒಂದು ಸಪೋರ್ಟ್ ನಿಮಗೆ ಬೇಕಿತ್ತಪ್ಪ ಅಂತಂದರೆ 35 ಮಿನಿಟ್ಸ್ನಲ್ಲಿ ಫುಲ್ಲಾಗಿ ಈ ಒಂದು ಫೋನ್ ನಿಮಗೆ ಚಾರ್ಜ್ ಆಗ್ತಿರುವಂಥದ್ದು. ಸೊ ವಿತ್ ಇದೊಂದು MI ಪವರ್ ಬ್ಯಾಂಕ್ 3i ಎಂದು ಯೂಸ್ ಮಾಡ್ಕೊಂಡು ಮಾಡ್ತಿದ್ದೀರ ಅಂತಂದರೆ 35 ಮಿನಿಟ್ಸ್ ಆಗುತ್ತೆ. ಮತ್ತು ಇದರ ಬ್ಯಾಟ್ರಿ ಬಗ್ಗೆ ಮಾತನಾಡೋದಾದರೆ, ಇದರಲ್ಲಿ ನಮಗೆ 10,000 mAh ಬ್ಯಾಟ್ರಿ ಕೆಪಾಸಿಟಿ ನೀಡ್ತಿರುವಂಥದ್ದು. ಮತ್ತು ಈ ಒಂದು ಬ್ಯಾಟ್ರಿ ಬಂದುಬಿಟ್ಟು ಲಿಥಿಯಂ ಪಾಲಿಮರ್ನಿಂದ ಮಾಡಿರುವಂಥದ್ದು. ಒಂದು ಕನೆಕ್ಷನ್ ಬಗ್ಗೆ ಮಾತನಾಡೋದಾದರೆ, ಇದರಲ್ಲಿ ನಮಗೆ ಟೈಪ್ C ಒಂದು ಕನೆಕ್ಟ್ ನೀಡ್ತಿರುವಂಥದ್ದು ಮತ್ತು ಮೈಕ್ರೋ USB ಕೂಡ ಇರುವಂಥದ್ದು. ಸೊ ಎರಡನ್ನೂ ಕೂಡ ಕೊಟ್ಟಿದ್ದಾರೆ. ತುಂಬಾ ಒಂದು ಒಳ್ಳೆ ವಿಷಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದೊಂದು ಪವರ್ ಬ್ಯಾಂಕ್ನಲ್ಲಿ ಮೈಕ್ರೋ USB ಇರುತ್ತೆ, ಟೈಪ್ C ಇರಲ್ಲ. ಸೊ ಇದೊಂದು ಒಳ್ಳೆ ಬೆನಿಫಿಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನೀವು ಸಪೋಸ್ ಮೈಕ್ರೋ USB ಫೋನ್ ಇದ್ರೆ ಅದನ್ನು ಯೂಸ್ ಮಾಡ್ಕೊಳ್ಬೋದು. USB ಯೂನಿವರ್ಸಲ್ USB ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಂದರೆ ಇವಾಗ ಎಲ್ಲ ಫೋನ್ಸ್ ನೋಡ್ಬೋದು ನೀವು, ಆ್ಯಪಲ್ ಆಗಿರ್ಬೋದು, ಯಾವುದೇ ಒಂದು ಫೋನ್ಸ್ ತಗೊಳ್ಳಿ USB ಟೈಪ್ C ಯೂಸ್ ಮಾಡ್ತಾರೆ. ಇವನ್ ಆ್ಯಪಲ್ ಅವರು ಲೈಟ್ ವೇಟ್ನ ಯೂಸ್ ಮಾಡ್ತಾರೆ. ಬಟ್ ನೋಡಬೇಕು ಅವರು ಮುಂದೆ ಏನು ಮಾಡ್ತಾರೋ ಹೇಳಿಕ್ಕೆ ಬರಲ್ಲ. ಮತ್ತು ಇದರ ಒಂದು ಪ್ರೈಸ್ ಬಗ್ಗೆ ಮಾತನಾಡೋದಾದರೆ, ನಾನು ಇದನ್ನು 1,000ಗೆ ತೊಗೊಂಡಿದ್ದೀನಿ. ಅಂದರೆ ನೀವು ಆನ್ಲೈನಲ್ಲಿ ಪರ್ಚೇಸ್ ಮಾಡ್ತಿದ್ದೀರಾ ಅಂತಂದರೆ 999 ಆಗುತ್ತೆ. ₹1 ಕಡಿಮೆ ಆಗುತ್ತೆ ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ರೆ. ಮತ್ತು ಇದು ಹೆವಿ ಲೈಟ್ ವೆಯ್ಟ್ ಇದೆ. ಸೊ ಅದಕ್ಕೆ ನಾನು ಇದೊಂದು ಪ್ರಿಫರ್ ಮಾಡ್ತೀನಿ. ಸೊ ನೀವು ಕಾಲೇಜ್ ಹೋಗಬೇಕಾದ್ರೆ, ಎಲ್ಲೋ ಟ್ರಿಪ್ಪಿಗೆ ಹೋಗ್ತಿದ್ದೀರಾ, ಪಾಕೆಟ್ನಲ್ಲೇ ನೀವು ಆರಾಮಾಗಿ ಇದನ್ನ ಇಟ್ಕೊಳ್ಬೋದು. ಸೇಮ್ ಫೋನ್ ಸೈಜನೇ ಇದೆ. ಇದೆಲ್ಲ ಲೆಂತ್ ಆಗಿರ್ಬೋದು, ವಿಡ್ತ್ ಆಗಿರ್ಬೋದು, ಎಲ್ಲ ಸೇಮ್ ಇದೆ. ಬಟ್ ಲೈಟ್ ವೇಟ್ ಇದೆ, ಅಷ್ಟೊಂದು ವೇಟ್ ಇಲ್ಲ 10,000 ಅಂದರೂ ಕೂಡ. ಇದಿಷ್ಟೆಲ್ಲ ಆದಮೇಲೆ ಈ ಒಂದು ಪವರ್ ಬ್ಯಾಂಕ್ನ ಪರ್ಚೇಸ್ ಮಾಡಬೇಕು ಮಾಡಬಾರ್ದ ಇದನ್ನು ಕೇಳ್ತಾ ಇದ್ದಾರಾ ಅಂತಂದರೆ, ನಾನು ಮಾತ್ರ ಪ್ರಿಫರ್ ಮಾಡ್ತೀನಿ ಪರ್ಚೇಸ್ ಮಾಡಿ ಇದನ್ನು. ಯಾಕಂದರೆ ನಾನೇ ಎಲ್ಲ ಸ್ಪೆಸಿಫಿಕೇಷನ್ಸ್ ಎಲ್ಲ ಚೆಕ್ ಮಾಡಿಕೊಂಡು ನಾನೇ ಹೋಗಿ ಶಾಪ್ನಲ್ಲಿ ಆಫ್ಲೈನಲ್ಲಿ ಪರ್ಚೇಸ್ ಮಾಡಿದ್ದೀನಿ. ಸೊ ಅದರಿಂದ ಇದನ್ನು ಪರ್ಚೇಸ್ ಮಾಡ್ಬೋದು. ಸಪೋಸ್ ನೀವು ಆನ್ಲೈನಲ್ಲೇ ಪರ್ಚೇಸ್ ಮಾಡ್ತೀನಿ ಅಂದರೆ ನಾನು ಇದನ್ನು ಲಿಂಕ್ನ ಒಂದು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ನೀವು ಹೋಗಿ ಪರ್ಚೇಸ್ ಕೂಡ ಮಾಡ್ಕೋಬೋದು.
ಸೊ ಇದಿಷ್ಟು ಈ ಒಂದು ಪವರ್ ಬ್ಯಾಂಕ್ನ ಅನ್ಬಾಕ್ಸಿಂಗ್ ಮತ್ತು ರಿವ್ಯೂ ಅಂತಲೇ ಹೇಳಿಕ್ಕೆ ಇಷ್ಟಪಡ್ತೀನಿ. ಸೊ ಅದೊಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡ್ಬೋದು. ಸೊ ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ವಿತ್ ಸ್ವಾತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಪಕ್ಕದ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಸಿಗೋಣ ಮತ್ತೆ ಮುಂದೆ ವಿಡಿಯೋದಲ್ಲಿ.